ಇಲ್ಲಿ ನಮ್ಮ ಗಂಗಾವತಿ ಕಾರಟಗಿ ಭಾಗದಲ್ಲಿ ಇವತ್ತು ರಾತ್ರಿ ಭಾರಿ ಮಳೆ ಸುರಿದ್ರಿಂದ ಇವತ್ತು ಹೊಲಗದ್ದೆಗಳಿಗೆ ನೀರು ಹೊಕ್ಕೊಂಬಿಟ್ಟವೆ. ಈ ರೀತಿ ಎಲ್ಲ ಮುಳುಗೋಗ್ಬಿಟ್ಟವು ಎಲ್ಲ ಹೊಲಗಳು. ಆಮೇಲೆ ಹಳ್ಳಗಳೆಲ್ಲ ತುಂಬಿಬಿಟ್ಟವೆ. ಪೂರ್ತಿ ಹಚ್ಚಿದ ಗಡ್ಡೆಗಳು ಟೋಟಲಿ ನೀರು ಪಾಲಾಗ್ಬಿಟ್ಟವೆ. ಅದಕ್ಕೆ ಇವತ್ತು ಭಾರಿ ಮಳೆ, ಏನು ಮಾಡೋಕ್ಕಾಗೋದಿಲ್ಲ. ರೈತರಿಗೆ ಮತ್ತೊಂದು ಸಂಕಟ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇವತ್ತು ಆಲ್ರೆಡಿ ಈ ಮಟ್ಟಕ್ಕೆ ಬರಬೇಕಂತಂದರೆ ಒಬ್ಬೊಬ್ಬರು ಒಂದೊಂದು ಎಕರೆಗೆ 10-15 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಹೊಲಗದ್ದೆಗಳು ಏನು ಮಾಡಬೇಕು, ಮತ್ತೆ ಫಟ್ಲೇರ್ ಹೊಡೆದು ಮತ್ತೆ ಗದ್ದೆ ಹಚ್ಚುವಂಥ ಪರಿಸ್ಥಿತಿಗಳು ಕೆಲವು ಹೊಲಗಳು ಬರ್ತವೆ. ಕೆಲವು ಹೊಲಗಳು ನೀರು ತೆಗೆದ್ರೆ ಬಂದರೆ ಬರ್ಬೋದು, ಬಟ್ ಕೆಲವು ಮಂದಿ ರೈತರಿಗೆ ಮಾತ್ರ ನಷ್ಟ ಆಗಿದೆ. ಅದಕ್ಕೆ ಇವತ್ತೆಲ್ಲ ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ನೋಡಿರಿ, ಇವತ್ತೆಲ್ಲ ಟೋಟ್ಲಿ ಎಲ್ಲ ಹೊಲಗದ್ದೆಗಳು ಗದ್ದೆಯೊಳಗೆ ಹೋಗ್ಬಿಟ್ಟು ಈ ರೀತಿ. ನಮಸ್ಕಾರ ಎಲ್ಲರಿಗೂ. ರಾತ್ರಿ ನಮ್ಮ ಗಂಗಾವತಿ ತಾಲೂಕಾ, ಕಾರಟಗಿ ತಾಲೂಕಾ ಈ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ, ಭಾರಿ ಮಳೆ ಬಂದೋದ್ರಿಂದ ಎಲ್ಲ ನಮ್ಮ ಹೊಲಗದ್ದೆಗಳು ಈ ರೀತಿ ಹಚ್ಚಿದ ಗದ್ದೆಗಳ ಒಳಗೆ ನೀರು ತುಂಬಿ ಭಾಳ ನಷ್ಟ ಆಗಿದೆ. ಅದೇ ರೀತಿ ನೋಡ್ರಿ, ಈ ರೀತಿ ಹಚ್ಚಿದ ಗದ್ದೆಗಳು ನೋಡ್ರಿ, ಈ ರೀತಿ ತುಂಬಿಟ್ಟು ಕೆಲವು ಗದ್ದೆಗಳು ಮತ್ತೆ ಫಟ್ಲೇರ್ ಹೊಡೆದು ಮತ್ತೆ ಗದ್ದೆ ಹಚ್ಚುವಂತ ಕೆಲಸ ಆಗುತ್ತೆ. ರೈತರಿಗೆ ಬಹಳ ನಷ್ಟ. ಇವತ್ತು ಈ ಒಂದು ಮಟ್ಟಕ್ಕೆ ಬರಬೇಕಂತಂದ್ರೆ ಒಬ್ಬೊಬ್ಬ ರೈತ ಸುಮಾರು 10-15 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಲವು ಗದ್ದೆಗಳಂತೂ ಮತ್ತೆ ಹಚ್ಚಬೇಕಾಗುತ್ತೆ. ಕೆಲವು ಗದ್ದೆಗಳು ನೀರು ತೆಗೆದ್ರೆ ಬರ್ಬೋದು, ಒಂದು 50%, ಒಂದು 50% ಬರ್ಬೋದು. ಒಟ್ಟಾರೆ ರೈತರಿಗೆ ಬಹಳ ನಷ್ಟದ ಕಾಲ ಆಗಿದೆ. ಈ ಒಂದು ಮಳೆಯಿಂದ ಭಾರಿ ನಷ್ಟ. ಆಮೇಲೆ ಎಲ್ಲ ಹಳ್ಳಗಳು ತುಂಬಿಬಿಟ್ಟವೆ. ಆಮೇಲೆ ರೋಡ್ಗಳು ಕೋಚಿ ಹೋಗ್ಬಿಟ್ಟವೆ. ಅದೇ ರೀತಿ ಈ ರೀತಿ ಹೊಲಗಳು